ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ವಿನಂತಿ ಮತ್ತು ಸಾವಿತ್ರಿ ಇಬ್ಬರು, ಭದ್ರಾ ಮತ್ತು ವಿದ್ಯಾ ಇಬ್ಬರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಹೊರಗಡೆ ಹೋದಾದ್ಮೇಲೆ ಅವರು ಮಾತಾಡ್ತಾ ಇರ್ತಾರೆ. ನಿನ್ನಷ್ಟಿಗೆ ನೀನು ಸುಮ್ಮನೆ ಇರೇ, ಮದುವೆ ಆಗೋ ತನಕ ನೀನು ಯಾಕೆ ಹಂಗೆ ಮಾಡ್ತಿದ್ಯಾ ಅಂತೇಳಿ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ. ಆಗ ಭದ್ರಾ ಮತ್ತು ವಿದ್ಯಾ ಮಾತಾಡ್ತಾರೆ. ನೋಡಿ ಗೌಡ್ರಿ, ನಾನು ಇವತ್ತು ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಆದರೆ ನೀವು ಯಾವತ್ತಿದ್ರೂ ನೀವು ನನ್ನ ಗಂಡೇ ಆಗಿ ಮಾತ್ರ ಇರಬೇಕು. ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ನಾನು ಎಷ್ಟು ಸರಿ ಬೇಕಾದರೂ ಹೇಳ್ತೀನಿ ಅಂತೇಳಿ ಹೇಳಿದಾಗ, ನೀನೇ ನನ್ನ ಧೈರ್ಯ ಅಂತೇಳಿ ವಿದ್ಯೆಂಗೆ ಹೇಳ್ತಾನೆ. ಅದಾದಮೇಲೆ ಹೊರಗಡೆ ಹೋದ ತಕ್ಷಣ ತಾಯಿ ಮಗಳು ಇಬ್ಬರು ಕಾಯ್ತಾ ಇರ್ತಾರೆ. ಸಾವಿತ್ರಿ ವಿನಂತಿ, ನೀನು ಏನು ಮಾಡಬೇಕು ಅಂತ ಇದೆಯೇ, ನೀನು ಮದುವೆ ಟೈಮಲ್ಲೇ ಸುಮಂಗಲಿ ಪೂಜೆ ಅಂತ ಬೇರೆ ಇಟ್ಕೊಂಡಿದ್ಯಾ, ನಿನಗೆ ಎಷ್ಟೇ ಧೈರ್ಯ, ಯಾವ ಧೈರ್ಯದ ಮೇಲೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ನೋಡಿ ಚಿಕ್ಕಮ್ಮ, ಈಗ ನಾನು ನಿಜವಾದ ಹೆಂಡ್ತಿ, ಯಾಕಂದರೆ ತಾಳಿ ಕಟ್ಟಿರುವಂಥ ಮೊದಲ ಹೆಂಡ್ತಿ ನಾನು ಇರಬೇಕಾದ್ರೆ ಅದು ಹೇಗೆ ಮದುವೆ ಆಗುತ್ತೆ? ಇನ್ನೂ ಮದುವೆ ಆಗೋ ತನಕ ಮಾತ್ರ ತಾನೇ, ಇನ್ನೂ ಮದುವೆನೇ ಆಗಿಲ್ಲಲ್ಲ, ನಾಳೆವರೆಗೂ ಇನ್ನೂ ಟೈಮ್ ಇದೆ, ಅದನ್ನು ಫಸ್ಟು ತಿಳ್ಕೊ ವಿನಂತಿ ಅಕ್ಕ ಅಂತ ಹೇಳ್ತಾರೆ. ನೋಡೆ, ಏನೇ ಇದ್ರೂ ನಾನೇ ಮದುವೆ ಆಗೋದು, ನನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀನಿ, ಮದುವೆ ನಾನೇನಾದರೂ ನಾಳೆ ಆಗಿಲ್ಲ ಅಂದರೆ ಭದ್ರಮಾಮನ ಆಗೋದೇ ನಾನೇ ಅಂತ ಹೇಳಿದಾಗ, ಸರಿ ಚೇಂಜ್ ಮಾಡ್ಕೊ, ಇನ್ನು ಸೇವಂತಿ, ವಾಸಂತಿ, ವಾಂತಿ ಎಲ್ಲ ಥರ ಹೆಸರಿದೆ, ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳ್ತಾಳೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಹೆಸರು ಮಾತ್ರ ಚೇಂಜ್ ಮಾಡ್ಕೋತೀಯ, ನಾಳೆ ಅಷ್ಟೇ ನೋಡ್ಕೊ ಅಂತೇಳಿ ಹೇಳಿ ಅಲ್ಲಿಂದ ಹೋಗ್ತಾಳೆ. ಲೋಕಿ ಹೊರಗಡೆ ಕಟ್ಟೆ ಮೇಲೆ ಮಲ್ಕೊಂಡಿರ್ತಾನೆ. ಆಗ ನೀರು ತಂದು ಅವ್ರ ಅಕ್ಕ ಹಾಕ್ತಾಳೆ. ಅಕ್ಕ ಏನಾಯ್ತಕ್ಕ ಅಂತ ಕೇಳಿದಾಗ, ಏನೋ ಇದು ಕೆಲಸಕ್ಕೆ ಅಂತ ಹೋಗ್ತೀನಿ ಅಂತ ಹೇಳಿ ಹೇಳ್ದೆ ಕೇಳ್ದೆ ಈಗೆಲ್ಲ ಹೋಗಿದ್ಯಾ, ಬಂದು ಈ ಥರ ಮಲ್ಕೊಂಬಿಟ್ಟಿದ್ಯಲ್ಲ, ಹೊರಗಡೆನೆ ಮಾತಾಡ್ಸೋದಲ್ಲ ಅಂತ ಹೇಳಿದಾಗ, ಅಕ್ಕ ಮಲ್ಕೊಂಡಿರ್ತೀರಾ ಅಂತೇಳಿ ನಾನು ಮಾತಾಡ್ಸಿಲ್ಲ, ಲೇಟ್ ಆಯಿತು, ರಾತ್ರಿ ಬರೋದು ಸ್ವಲ್ಪ ಕುಡ್ದಿದ್ದು ಜಾಸ್ತಿ ಆಯ್ತಕ್ಕ ಅದಕ್ಕೆ ಅಂತ ಹೇಳಿದಾಗ, ಆಗ ಏನು ವಿಷಯ ಅಂತ ಕೇಳಿದಾಗ, ಇಲ್ಲ ಅಕ್ಕ ನನಗೆ ಒಂದು ನಿಮಿಷ ಇರು ಅಂತೇಳಿ ದುಡ್ಡು ತೊಗೊಂಬಂದು ಅವ್ರ ಅಕ್ಕನ ಕೈ ಕೊಡೋಕೆ ಹೋಗ್ತಾನೆ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಅಂದ, ಇಲ್ಲ ಅಕ್ಕ ಈಗೋ ಬಂತು, ನಾನು ಕೆಲಸ ಮಾಡಿದ್ದೀನಿ ಅದಕ್ಕೆ ದುಡ್ಡು ಬಂತು, ನೀನು ಇದನ್ನು ಹಿಡ್ಕೊ, ನಿನ್ನ ಆಪ್ರೇಷನಿಗೆ ಆಗುತ್ತೆ ಅಂತ ಹೇಳಿದಾಗ, ಮನೆ ಒಳಗಡೆಯಿಂದ ಹುಡುಗಿ ಹೊರಗಡೆ ಬರ್ತಾಳೆ, ಅಕ್ಕನ ಮಗಳು. ಆಗ ಬಂದು, ಮಾವ ಏನಾಯಿತು ಗೊತ್ತಾ ಇವತ್ತು ಅಂತೇಳಿ ಅವಳೆಲ್ಲ ಹೇಳ್ತಾಳೆ. ವಿದ್ಯಾ ತಂದೆ ತಾಯಿ ಇಬ್ಬರೂ ಸಹಾಯ ಮಾಡಿದ್ದು, ಅವರು ನಾವು ಆಸ್ಪತ್ರೆಗೆಲ್ಲ ಸೇರಿಸಿದ್ದು ಎಲ್ಲ ಹೇಳ್ತಾರೆ. ಹೌದಾ, ಯಾರದು ಅಂತ ಹೇಳಿದಾಗ, ಅವರು ನನ್ನ ಸರಿ ಮಾತಾಡಿಸ್ಬೇಕಕ್ಕ, ನಾವು ಹೋಗೋಣ ಅಂತ ಹೇಳಿದಾಗ, ಸರಿ ನಾಳೆ ಅವ್ರ ಜೊತೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೆ, ಈಗ ನೀನು ಹೋಗು, ಒಳಗಡೆ ಹೋಗು, ಊಟ ಮಾಡಿ ಮಲ್ಕೋ ಅಂತೇಳಿ ಹೇಳ್ತಾಗ, ಹೌದನಕ್ಕ ಅಂತೇಳಿ ಹೊರಗಡೆ ಹೋಗ್ತಾನೆ. ಈ ಕಡೆ ಚೆಲ್ವ ಮತ್ತು ಅವ್ರ ಹೆಂಡ್ತಿ ಇಬ್ಬರು ಮಾತಾಡ್ತಾ ಇರ್ತಾರೆ. ನೀನು ನೋಡಿದ್ರೆ ಪೇಪರ್ ನೋಡ್ಕೊತ ಕೂತ್ಕೊಂಡಿದ್ಯಲ್ಲ, ಏನಿದು, ಏನು ಮಾಡ್ತಾ ಇದೆಯಾ, ನಾಳೆ ನೋಡಿದ್ರೆ ಮಗಳು ಈ ಥರ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿದಾಗ, ನೋಡು ನಾನು ಸುಮ್ಮನೆ ಏನು ಕೂತ್ಕೊಂಡಿಲ್ಲ, ಮಗಳಿಗೆ ಏನಾಗುತ್ತೋ ಅಂತ ನೋಡೇ ಬಿಡೋಣ, ನಾಳೆ ಮುಖಂಡರು ಬೇರೆ ಬರ್ತಾ ಇದ್ದಾರಂತೆ ಮಂಡ್ಯಕ್ಕೆ, ಅಲ್ಲೋಗಿ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ, ನಿನಗೆ ಹತ್ರ ಸೇರಿಸ್ತಾರ ನಮ್ಮಂಥವ್ರಿಗೆಲ್ಲ ಅಂತ ಕೇಳಿದಾಗ, ನಾನು ಮಿನಿಸ್ಟ್ರು ಬೀಗರು ಅಂತ ಹೇಳಿದ್ರೆ ಯಾರು ಏನೂ ಮಾತಾಡದೆ ಬಿಡೋದಿಲ್ಲ, ಅದನ್ನು ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ, ಅವರೇ ಇದನ್ನೆಲ್ಲ ಸರಿ ಮಾಡ್ತಾರೆ, ಸುಮ್ಮನೆ ಇರು, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಮಗಳು ಪೂಜೆ ಮಾಡ್ತಿದ್ದಾಳೆ, ಅದನ್ನು ಒಳ್ಳೇದಾಗಲಿ ಅಂತೇಳಿ ಅರಸು, ಅಷ್ಟೇ ಸಾಕು ಅಂತೇಳಿ ಹೇಳಿದಾಗ, ಸರಿ ಬಿಡು, ಆ ಧೈರ್ಯದ ಮೇಲೆ ನಾವೀಗ ಸುಮ್ಮನೆ ಇದ್ದೀವಿ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆಗ ಶಿವರಾಮೇಗೌಡರು ಮತ್ತು ಮೌನ ಇಬ್ಬರು ಮಾತಾಡ್ತಾ ಇರ್ತಾರೆ. ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಕೇಳಿದಾಗ, ಏನಿಲ್ಲ ಮೌನ, ನನಗೆ ಯಾಕೋ ಮನಸ್ಸೇ ಸಮಾಧಾನ ಅನ್ನಿಸ್ತಾ ಇಲ್ಲ, ನಾಳೆ ಏನಾಗುತ್ತೋ ಏನೋ, ಯಾರಿಗೇನು ತೊಂದರೆ ಆಗುತ್ತೋ ಏನೋ, ಸಮಸ್ಯೆ ಆಗ್ತತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿದಾಗ, ಯಾಕ್ರಿ ಇಷ್ಟೊಂದೆಲ್ಲ ಕೋಪ ಮಾಡ್ಕೊತಿದ್ದೀರಾ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ, ಸುಮ್ಮನೆ ಇರಿ, ನಾಳೆ ಮದುವೆ ಆಗುತ್ತೆ ಅಂತ ನೀವೇ ಹೇಳಿ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದೀರಲ್ಲ, ನೀವು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ, ಏನೂ ಇಲ್ಲ ಮೌನ, ನಾನು ಯಾಕೋ ಅನ್ಯಾಯ ಆಗ್ತಾಯಿದ್ದೇನೋ ಅನ್ನೋದು ನನ್ನ ಮನಸ್ಸು ಒಪ್ತಾ ಇಲ್ಲ, ನನ್ನ ಮಗ ಬೇರೆ ಈ ಥರ ಮಾಡಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೇನೋ ಅನ್ನೋದು ಒಂದು ಅನ್ನಿಸ್ತಾ ಇದೆ, ಪೇಪರ್ನವರಿಗೆಲ್ಲ ಗೊತ್ತಾಗುತ್ತೇನೋ ನಾಳೆ, ಅದಕ್ಕೆ ನನಗೂ ತೊಂದರೆ ಆಗುತ್ತೆ ಅನ್ನೋದು ಏನೂ ಅಲ್ಲ, ಆದರೆ ರಾಜಕೀಯದಕ್ಕೆಲ್ಲ ಯೋಚನೆ ಮಾಡ್ತಾ ಇಲ್ಲ ನಾನು, ನನ್ನ ಮಗನ ಬಗ್ಗೆ, ನನ್ನ ಹಟ್ಟಿ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ, ಅದನ್ನೆಲ್ಲ ಗೋವಿಂದ ನೋಡ್ಕೊತಾನೆ ಅಂತ ಹೇಳಿದಾರಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ ಅಂದಾಗ, ಇಲ್ಲ ನಾನು ನಾಳೆ ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೌನ, ಏನು ಮಾಡೋದು ಅಂತೇಳಿ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ, ಯಾಕ್ರಿ ಇಂಥ ನಿರ್ಧಾರ ತೊಗೊಂಡಿದ್ದೀರಾ ನೀವು, ಅದೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ರಾಜೀನಾಮೆ ಕೊಡೋದೇ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಮೌನ ಅಂತೇಳಿ ಹೇಳ್ತಾರೆ. ಆಗ ಭದ್ರ ಯೋಚನೆ ಮಾಡ್ತಾ ಇರ್ತಾನೆ ರಾತ್ರಿ ಮನೇಲಿ, ಏನು ಮಾಡೋದು, ನನಗೆ ಯಾಕೋ ಅನುಮಾನ ಬರ್ತಾ ಇದಲ್ಲ, ಅಲ್ಲಿ ನೋಡಿದ್ರೆ ಕ್ವಾಟ್ಲೆ ವಿನಂತಿ ಅವರೆಲ್ಲ ಮಾತಾಡ್ತಾ ಇದ್ರು,
ತಾಯಿ ಮಗಳು ಇಬ್ರೂ ಏನೋ ಮಾತಾಡ್ತಾಯಿದ್ರು. ನಾನು ಹೋದ ತಕ್ಷಣ ಗಾಬರಿಯಾಗಿ ಮಾತೇ ಚೇಂಜ್ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನನಗೇನೋ ಅನ್ನಿಸ್ತಾ ಇದೆ, ಇವ್ರದ್ದೇನೋ ಒಂಥರ ದೊಡ್ಡದಾಗೆ ಏನೋ ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಹೋಗಿ ಇದನ್ನೇನು ಅಂತ ಸರಿ ಮಾಡ್ಕೋಬೇಕಲ್ಲ ಅಂತ ರಾತ್ರಿ ಯೋಚನೆ ಮಾಡಿ ಬೆಳಗ್ಗೆ ಎದ್ಮೇಲೆ ವಿದ್ಯಾ ಎಲ್ಲ ಪೂಜೆ ಮಾಡಬೇಕು, ಶೆಡ್ಡಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲೇ ಭದ್ರಗೌಡರು ಬರ್ತಾರೆ. ಬಂದಮೇಲೆ ಓ ನೀವು ಬಂದಿದ್ದು ಒಳ್ಳೆಯದೇ ಆಯಿತು ಗೌಡ್ರೆ, ರೆಡಿಯಾಗಿ ಬಂದುಬಿಟ್ರಾ ಅಂತ ಕೇಳಿ, ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನಾನು, ಎಲ್ಲರೂ ಬರೋ ಟೈಮು ಆಗುತ್ತೆ ಅಂತೇಳಿ ಹೇಳಿ ನನಗೆ ಫಸ್ಟು ಆಶೀರ್ವಾದ ಮಾಡಿರಿ ಅಂತ ಹೇಳಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ತಾರೆ. ನೀನೇನು ಅಂದ್ಕೊಂಡಿದ್ಯಾ ಅದೆಲ್ಲ ಒಳ್ಳೆಯದೇ ಆಗಲಿ ಅಂತೇಳಿ ನಾನು ಅರಿಸ್ತೀನಿ, ಅದೇ ನನಗೆ ಬೇಕಾಗಿರೋದು ಅಂತೇಳಿ ಭದ್ರ ಹೇಳ್ತಾನೆ. ಆಗ ಏನಿಲ್ಲ ಗೌಡ್ರೆ, ನನಗೂ ನನ್ನ ಮುತ್ತೈದೆತನ ಚೆನ್ನಾಗಿ, ಅದಕ್ಕೋಸ್ಕರನೇ ತಾನೇ ನಾನು ಈ ಪೂಜೆ ಮಾಡ್ತಾಯಿದ್ದೀನಿ, ನಿಮಗೂ ಎಟ್ಟಿಗೂ ಎಲ್ಲ ಒಳ್ಳೇದಾಗಬೇಕು ಗೌಡ್ರೆ, ಅದೇ ನನ್ನ ಆಸೆ ಅಂತ ಹೇಳಿದಾಗ, ಆಯಿತು ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದನ್ನು ಕರೆಕ್ಟಾಗಿ ಹೇಳು. ನೀನು ಅಪ್ಪಾಯಿಗೆ ಜೈಲಿಗೆ ಕಳಿಸಿದ್ದಲ್ಲ, ಆವಾಗ ನಾನು ಆ ಟೈಮಲ್ಲಿ ನನ್ನ ಮದುವೆ ಟೈಮಲ್ಲಿ ಫೋನ್ ಮಾಡಿದ್ದು ಅದು ಯಾವ ನಂಬರಿಂದ ಮಾಡಿದ್ದೆ ನೀನು ಅಂತ ಕೇಳಿದಾಗ, ಮನೆಯಲ್ಲೇ ಫೋನ್ ಇಟ್ಕೊಂಡು ನಾನ್ಯಾಕೆ ಬೇರೆಯವ್ರ ಹತ್ರ ಮಾತಾಡಲಿ, ಅದು ಅಷ್ಟೊತ್ತಲ್ಲಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ದು ನಾನು ಅಂತ ಹೇಳಿ, ಅಷ್ಟೊತ್ತಲ್ಲಿ ನಾನು ಇನ್ಯಾರ್ದು ಇಸ್ಕೊಳಕ್ಕಾಗಲ್ಲಲ್ಲ, ಮನೇಲೇ ಇದೆ ಅಂತೇಳಿ ನಾನು ಮಾಡಿದ್ದೀನಿ ಅಷ್ಟೇ, ನಾನೇ ಮಾಡಿದ್ದು, ಯಾಕೆ ಇದೀಗ ಅದ್ರ ಬಗ್ಗೆ ಕೇಳ್ತಿದ್ದೀರಾ ಅಂತ ಕೇಳಿದಾಗ, ಏನೂ ಇಲ್ಲ ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು ಅಂತ ಹೇಳಿ ಭದ್ರ ಹೇಳ್ತಾರೆ. ನೀನು ಯೋಗಿ ಹತ್ರ ಫೋನ್ ಇಸ್ಕೊಂಡು ನೀನು ಫೋನ್ ಮಾಡಲಿಲ್ವಾ ಅಂತ ಕೇಳಿದಾಗ, ಯೋಗಿ ಅಂದರೆ ಯಾರು ನನಗೆ ಗೊತ್ತೇ ಇಲ್ಲಲ್ಲ ಗೌಡ್ರೆ, ಅವ್ರು ಯಾರು ಇದುವರೆಗೂ ನಾನು ಅವ್ರನ್ನ ನೋಡೇ ಇಲ್ಲಲ್ಲ, ಆ ಹೆಸ್ರವ್ರು ನನಗೆ ಯಾರೂ ಪರಿಚಯನೇ ಇಲ್ಲ, ಅವ್ರು ಯಾಕೆ ಆ ಥರ ಹೇಳಿದ್ರು ಅಂತ ಕೇಳಿದಾಗ, ಆಗ ಭದ್ರಂಗೆ ಏನೋ ಒಂಥರ ಅನುಮಾನ ಬರುತ್ತೆ.